ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯದ 2ನೇ ಸಂಕಲನಾತ್ಮಕ ಪರೀಕ್ಷೆ SA2 25-26ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ SA2 ಎಕ್ಸಾಮ್ಗೆ. ಸೊ ಇವೆಲ್ಲ ಮಾಡಲ್ ಕ್ವಶನ್ ಪೇಪರ್ಸ್ ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ. ಸೊ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನಾವು ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ವಶನ್ಸನ್ನು ಬರೆದುಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವೊಂದು ವಿತ್ ಕೀ ಆನ್ಸರ್ಸೇ ನಾವು ನಿಮ್ಮ ಜೊತೆ ಕೊಟ್ಟಿರ್ತೀವಿ, ಕೆಲವೊಂದು ಬರೀ ಕ್ವಶನ್ ಪೇಪರ್ಸನ್ನು ಕೊಟ್ಟಿರ್ತೀವಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳಲ್ಲಿ ಸರಿಯಾದ ಒಂದು ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಫಸ್ಟ್ ಕ್ವಶನ್, ವೈ ಅಕ್ಷದ ಮೇಲಿನ ಕ್ಷಿತಿಜ ಸೂಚಕ ಅಂತ ಆಪ್ಸಿಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ 1 ಸ್ವಾಭಾವಿಕ ಸಂಖ್ಯೆ, -1 0. ಸೊ ವೈ ಅಕ್ಷದ ಮೇಲಿನ ಕ್ಷಿತಿಜ ಸೂಚಕ ಅದು 0 ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಆರ್ ತ್ರಿಜ್ಯವುಳ್ಳ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಸೊ ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ ಮಕ್ಕಳ. πRL 2πRH πr²L 2πRL ಆಗ್ತದೆ. ಸೊ πRL ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಕ್ವಶನು, ಕರ್ಣಗಳು ಯಾವಾಗಲೂ ಸಮನಾಗಿರುವಂತಹ ಚತುರ್ಭುಜ. ಇಲ್ಲಿ ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ, ತ್ರಾಪಿಜ್ಯ ಕೊಟ್ಟಿದ್ದಾರೆ, ವಜ್ರಾಕೃತಿ ಕೊಟ್ಟಿದ್ದಾರೆ, ಆಯತ ಕೊಟ್ಟಿದ್ದಾರೆ. ಸೊ ಆಯತದಲ್ಲಿಯೂ ಸಹ ಯಾವಾಗಲೂ ಕರ್ಣಗಳು ಸಮವಾಗಿರ್ತವೆ. ಈವನ್ ಐಸೋಸಿಲಸ್ ಟ್ರಫಿಜಿಯಮಲ್ಲೂ ಸಹ, ಟ್ರಫಿಜ್ಯದಲ್ಲೂ ಸಹ ಇದಾಗಿರ್ತವೆ. ಆದರೆ ಆನ್ಸರ್ ನೀವು ಆಯತ ಅಂತ ಹಾಕಿ ಮಕ್ಕಳ. ಸೊ 1 ಅಂಕ ಸಿಗ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ABCD ವಜ್ರಾಕೃತಿ ಕೋನ ಎ 50 ಡಿಗ್ರಿ ಆದರೆ ಕೋನ ಎಕ್ಸ್ ಮತ್ತು ಕೋನ ವೈಗಳು ಕ್ರಮವಾಗಿ ಅಂತೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ಗೊತ್ತಿದೆ, ಸೊ ಇದು ಕರ್ಣ, ಇಲ್ಲಿ ಇದು ನಮಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಸೊ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದು 90 ಡಿಗ್ರಿ ಅಲ್ವಾ, ರೈಟ್. ಸೊ ಇದು 90 ಡಿಗ್ರಿ ಆದರೆ ಇದು 50 ಡಿಗ್ರಿ ಆಗ್ತದೆ. ಸೊ 90 + 50 ಎಷ್ಟು ಆಗ್ತದೆ ಮಕ್ಕಳ? 140 ಆಗ್ತದೆ. ಸೊ ಇನ್ನು ಇಲ್ಲಿ ಉಳಿದಂಥದ್ದು ಏನಾಗ್ತದೆ? 40 ಡಿಗ್ರಿ ಆಗ್ತದೆ. ಸೊ ಇದು 40 ಡಿಗ್ರಿ ಆಗಿರ್ತದೆ. ಹಾಗಾಗಿ ನಮಗೆ ಅವ್ರು ಕೇಳಿರುವಂಥ ಪ್ರಶ್ನೆಯನ್ನು ಕೋನ ಎಕ್ಸ್ ಮತ್ತು ವೈ ಕೋನ ಅಂತ ಹೇಳಿ ಕೇಳಿದ್ದಾರೆ. ಸೊ ಹಾಗಾಗಿ ನಮಗೆ 40 ಡಿಗ್ರಿ ಮತ್ತು 50 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆಗಿರುವಂಥ ಉತ್ತರ. 5ನೇ ಪ್ರಶ್ನೆ, ಬಹುಪದೋಕ್ತಿ 2x + x ನ ಶೂನ್ಯತೆಯ ಮೌಲ್ಯ ಕೇಳಿದ್ದಾರೆ. ಸೊ 2x = 3 ಆಗ್ತದೆ. x = ಸೊ ಪ್ಲಸ್ ಇರೋದು -3. ಸೊ ಹಾಗಾಗಿ -3/2. ಹಾಗಾಗಿ ನಮಗೆ ಆನ್ಸರ್ ಏನಾಗ್ತದೆ ಅಂತ ಹೇಳಿದ್ರೆ -3/2. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡ್ರೆ ಇಲ್ಲಿ √27 ನಾವೇನು ಮಾಡ್ಬೋದು? 3 ಅಂತ ಹೇಳಿ ತೆಗೆದುಕೊಳ್ತೀವಿ, ಹೌದಾ? ಸೊ 9 3s 27. ಸೊ ಹಾಗಾಗಿ 3 ಕ್ಯಾನ್ಸಲ್ ಆಗ್ತದೆ, 1/2. ಸೊ ಇದು ಸಹ ಅಭಾಗಲಬ್ಧ ಸಂಖ್ಯೆ ಅಲ್ಲ, 1 ಸಹ ಅಭಾಗಲಬ್ಧ ಸಂಖ್ಯೆ ಅಲ್ಲ. 3√2 ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚಿತ್ರದಲ್ಲಿ ತ್ರಿಭುಜ SKY ಸಮರೂಪ ತ್ರಿಭುಜ ICE ಆದರೆ ಅನುರೂಪ ಬಾಹುಗಳಲ್ಲಿ ಸರಿ ಹೊಂದುವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 8th ಕ್ವಶನ್, ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ. ಸೊ ನೋಡಿ, ಒಂದು ಸರಳ ರೇಖೆಯ ಮೇಲೆ ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ ಮಕ್ಕಳ. ಸರಳ ರೇಖೆ ಅಂತ ಹೇಳಿದರೆ 2 ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಹಾಗಾಗಿ ಆಪ್ಷನ್ ಜಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 8 ಪ್ರಶ್ನೆಗಳಿರ್ತದೆ. ಸೊ ಮೊದಲನೇ ಪ್ರಶ್ನೆ ನೋಡೋಣ, 9ನೇದು. 2x³ + 3x4 to the power 4 - 5x² + 6. ಸೊ ಇದರ ಮಹತ್ತಮ ಘಾತವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಮಹತ್ತಮ ಘಾತ ಎಷ್ಟಾಗಿರ್ತದೆ? 4 ಆಗಿರುತ್ತೆ. ನೆಕ್ಸ್ಟ್ ನಮಗೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಕೇಳಿದ್ದಾರೆ.
ನೆಕ್ಸ್ಟ್ ನಿರ್ದೇಶಾಂಕ ಬಿಂದು ಪಿ ಆಫ್ ಎಕ್ಸ್ ಕಾಮ ವೈ ಯಾವ ನಿರ್ದೇಶಾಂಕ ಸಮತಲದ ಯಾವ ಚತುರ್ಥಕದಲ್ಲಿರ್ತದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದು ಸಹ ಈಸಿ ಇದೆ. ನೆಕ್ಸ್ಟ್ 13ನೇ ಪ್ರಶ್ನೆ 3x+2y = 17 ಸಮೀಕರಣವು ax+by+c = 0 ರೂಪದಲ್ಲಿ ಬರೆಯಿರಿ ಮತ್ತು ಎ ಮತ್ತು ಬಿ ಮತ್ತು ಸಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದನ್ನ ನಾವು ಆ ರೂಪದಲ್ಲಿ ಬರಿಬೇಕು ಅಂತ ಹೇಳಿದ್ರೆ 3x+2y - 17 = 0. ಸೊ ಇಲ್ಲಿ ಎ ಬೆಲೆ 3, ಬಿ ಬೆಲೆ 2, ಸಿ ಬೆಲೆ -17. ಸೊ ಬಹಳ ಈಸಿಯಾಗಿ ನೀವಿಲ್ಲಿ ಆನ್ಸರ್ ಬರೆದ್ಬಿಟ್ಟು 2 ಅಂಕಗಳನ್ನ ಗಳಿಸ್ಬೋದು. 13ನೇದು ನಮಗೆ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ಮತ್ತು ಸಿ ಡಿಗಳು ಜಾಗಳಾಗಿವೆ. ಬಿ ಪಿ = 4 ಸೆಂಟಿಮೀಟರ್, ಕ್ಯೂ ಪಿ ಓ ಆರ್ ಆದರೆ ಸಿ ಡಿಯ ಉದ್ದವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ನಮಗಿಲ್ಲಿ 2 ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಇರುತ್ತದೆ. ಸೊ ಈ ಸ್ವಯಂ ಸಿದ್ಧವನ್ನು ನಿರೂಪಿಸುವ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ. ಈಸಿ ಇದೆ. ನೆಕ್ಸ್ಟ್ ಬಾಕೋಬಾ ಸರ್ವಸಮ್ಮತೆಯ ನಿಯಮವನ್ನು ನಿರೂಪಿಸಬೇಕು. ನೆಕ್ಸ್ಟ್ ಸಮಾಂತರ ಚತುರ್ಭುಜದ 2 ಗುಣಲಕ್ಷಣಗಳನ್ನು ಬರೆಯಿರಿ. ನೆಕ್ಸ್ಟ್ 3rd ಮೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. ಸೊ ಇಲ್ಲಿ ನಾವು 17ನೇ ಪ್ರಶ್ನೆ ನೋಡೋಣ. 0.6 ಅನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಅದನ್ನು ನೀವು ಬರ್ಕೋಬೇಕು. 0.6 ಬಾರ್ ಅಂತ ಹೇಳಿದ್ರೆ ಸೊ ನಾವು ಈ ಥರ ಬರ್ಕೋತೀವಿ, ಹೌದಲ್ಲ. ಸೊ ಅದಕ್ಕೆ ನಾವು 10 ಆ್ಯಡ್ ಮಾಡಿದ್ರೆ ಸೊ ಆ ರೀತಿ ನಿಮಗೆ ಗೊತ್ತಿದೆ ಆಲ್ರೆಡಿ ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳಿ. ನೆಕ್ಸ್ಟು ಅಪವರ್ತಿಸಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಕೂಡಿಸಿದ್ರೆ 7x. ಸೊ ಹಾಗಾಗಿ 4 3s 12 ಆಗುತ್ತೆ. 7x ಜಾಗಕ್ಕೆ 3x + 4x ಅನ್ನು ತೆಗೆದುಕೊಂಡ್ರೆ ಎಕ್ಸ್ ವ್ಯಾಲ್ಯೂ -3 ಬರುತ್ತೆ, ಎಕ್ಸ್ ವ್ಯಾಲ್ಯೂ -2 ಬರುತ್ತೆ. ನೆಕ್ಸ್ಟ್ ಚಿತ್ರದಲ್ಲಿ ಎ ಸಿ = ಬಿ ಡಿ ಆದರೆ ಎ ಬಿ = ಸಿ ಡಿ ಎಂದು ಸಾಧಿಸಿ, ಅಥವಾ ಎ ಸಿ = ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಬಿಂದು ಇರುವುದಾದರೆ ಎ ಸಿ = ½ ಎ ಬಿ ಎಂದು ಸಾಧಿಸಿರಿ. ಚಿತ್ರವನ್ನು ರಚಿಸುವ ಮೂಲಕ ವಿವರಿಸಿ ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟ್ 20ನೇ ಪ್ರಶ್ನೆ ಸಂಕ್ಷೇಪಿಸಿ ಕೇಳಿದರೆ. 5√8 + 2√3 + -√2. ಸೊ √8 ನಾವೇನಂತ ಬರ್ಕೋಬೋದು, 4 2s 8. ಸೊ 4 ವರ್ಗಮೂಲ ತೆಗೆದ್ರೆ 2 ಬರ್ತದೆ. ಸೊ ಹಾಗಾಗಿ ನನಗೆ 10√2 ಆಗ್ತದಲ್ವಾ. ಸೊ ಅದೇ ರೀತಿ ಬರ್ಕೊಳ್ಳಿ. ಪ್ಲಸ್ ಇಲ್ಲಿ 32 ಅಂತ ಇದೆ. ಸೊ 16 2s 32 ಅಂತ ಹೇಳಿ ಬರ್ಕೊಂಡ್ರೆ ಸೊ 16ಗೆ ವರ್ಗಮೂಲ ಎಷ್ಟಪ್ಪ, 4 4 16. ಹಾಗಾಗಿ 4 ಹೊರಗಡೆ ತೆಗೆದ್ರೆ ಇಲ್ಲಿ 2 ಇದೆ. 4ಗೆ 2 ಗುಣಿಸಿದ್ರೆ 8 ಆಗ್ತದೆ. ಸೊ 8 √2 ಉಳಿಯುತ್ತೆ, -2 √2 ಆಗುತ್ತೆ. ರೈಟ್. ಸೊ ಈಗ ನಾವು ನೋಡೋಣ. 18√2 -2. ಸೊ ಹಾಗಾಗಿ ನಮಗೆ ಸಿಗುವಂಥದ್ದು 16√2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಯಲ್ಲ ಯಾವ ರೀತಿ ಬಿಡಿಸೋದು ಅಂತ ಹೇಳಿ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಸಂಕ್ಷೇಪಿಸಲಿಕ್ಕೆ ಕೇಳಿದರೆ. 3 + √2 × 5 + √2. ಸೊ ಅದೇನಿಲ್ಲ ಮಕ್ಕಳ, ಈ ರೀತಿ ನೀವು ಬರ್ಕೋಬೇಕು. ಫಸ್ಟು 5 + √3 + √2 × 5 + √3. ಸೊ ಅದನ್ನು ಎರಡಕ್ಕೂ ಸಹ ಗುಣಿಸ್ಬೇಕು. ಸೊ ಅಲ್ಲಿಗೆ 5 3s 15 + 3√3 + 5√2 + √6 ಆಯ್ತದೆ, ಹೌದಾ. ಸೊ ಈ ರೀತಿ ಬರ್ತದೆ. 3 2 6. ಸೊ ಹಾಗಾಗಿ ಅದನ್ನು ತೆಗಿಲಿಕ್ಕಾಗಲ್ಲ. ಸೊ ಇದಿಷ್ಟೇ ಇದರ ಆನ್ಸರ್ಸ್ ಆಗಿರ್ತದೆ. ಸೊ ಅದೇ ಪ್ರಶ್ನೆಗೆ ನೆಕ್ಸ್ಟ್ 21ನೇ ಪ್ರಶ್ನೆ. 21 ನೆಕ್ಸ್ಟ್ ಸಮೀಕರಣ 2x + y = 12ಗೆ 2 ಪರಿಹಾರಗಳನ್ನ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 154 ಸೆಂಟಿಮೀಟರ್² ಆದರೆ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಬರೆದುಕೊಳ್ಳಿ ಮಕ್ಕಳ. = ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ 154. ಸೊ ಹಾಗಾಗಿ 6 ಕಂಡುಹಿಡಿಬೋದು. ನೆಕ್ಸ್ಟ್ 23ನೇದು ಎ ಕ್ವಶನ್. 3 + 5x² + 6x ರೂಪದ ಈ ಬಹುಪದೋಕ್ತಿಯಲ್ಲಿ x² ಸಹಗುಣಕ ಅಂತ ಕೇಳಿದರೆ. x² ಸಹಗುಣಕ ಏನಾಗಿರ್ತದೆ, 5 ಆಗಿರುತ್ತೆ.
ಕೆಳಗಿನವುಗಳಲ್ಲಿ ರೇಖಾತ್ಮಕ, ವರ್ಗಾತ್ಮಕ, ಘನ ಬಹುಪದೋಕ್ತಿಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಸೊ ಇದು ನಮಗೆ ವರ್ಗ ಬಹುಪದೋಕ್ತಿ, ಇದು ಘನ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ. ನೆಕ್ಸ್ಟ್ ಇದು ಘನ ಬಹುಪದೋಕ್ತಿ, ಇದು ಸಹ ರೇಖಾತ್ಮಕ ಬಹುಪದೋಕ್ತಿ. ನೆಕ್ಸ್ಟ್ ನಮಗೆ ಚಿತ್ರದಲ್ಲಿ ABCD ಮೇಲಿನ ಬಿಂದುಗಳಾಗಿವೆ. ಹಾಗಾದರೆ ABCD ಚತುರ್ಭುಜವನ್ನು ಏನಂತ ಹೇಳಿ ಕರೀತಾರೆ? ಇವನ್ನ ಚಕ್ರೀಯ ಚತುರ್ಭುಜಗಳು ಅಂತ ಹೇಳಿ ಕರೆಯಲಾಗ್ತದೆ. ಇಲ್ಲಿ ಕೋನ A ಮತ್ತು ಕೋನ D ಅಳತೆ ಕೇಳಿದರೆ ಕೋನ A 110 ಡಿಗ್ರಿ ಆದರೆ ಕೋನ D 80 ಡಿಗ್ರಿ ಆಗಿರ್ತದೆ. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ನೋಡ್ತಾ ಹೋಗೋಣ ಮಕ್ಕಳ. ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 25ನೇ ಪ್ರಶ್ನೆ, 1/√3 ಮೈನಸ್ √2 ಅನ್ನು ಛೇದವನ್ನು ಅಕರ್ಣೀಕರಣಗೊಳಿಸಬೇಕು. ಸೊ ಛೇದ ಅಕರ್ಣೀಕರಣಗೊಳಿಸೋದು ಬಹಳ ಈಸಿ. ಡಿನಾಮಿನೇಟ್ರಲ್ಲಿ ಏನು ಚಿಹ್ನೆ ಇರುತ್ತೋ ಅದಕ್ಕೆ ಆಪೋಸಿಟ್ ಸೈನ್ ತಗೊಳ್ಳಿ. ಸೊ ಹಾಗಾಗಿ √3 ಪ್ಲಸ್ √2 ಡಿವೈಡೆಡ್ ಬೈ √2 √3 ಪ್ಲಸ್ √2. ಸೊ ಈ ರೀತಿ 2 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಸಂಕ್ಷೇಪಿಸಲಿಕ್ಕೆ ಕೇಳಿದ್ದಾರೆ. 26ನೇ ಪ್ರಶ್ನೆ, ABCD ಸಮಾಂತರ ಚತುರ್ಭುಜದ ಕರ್ಣ AC ಯು ಕೋನ A ಅನ್ನು ಅರ್ಧಿಸಿದರೆ ಸಮಾಂತರ ಚತುರ್ಭುಜದ ABCDಯ ಕರ್ಣ AC ಯು ಕೋನ A ಅನ್ನು ದ್ವಿಭಾಗಿಸುತ್ತದೆ. ಅದು ಕೋನ C ಅನ್ನು ಸಹ ದ್ವಿಭಾಗಿಸುತ್ತದೆ. ABCD ಒಂದು ವಜ್ರಾಕೃತಿ ಎಂದು ತೋರಿಸಿ. ಅಥವಾ ABCD ಸಮಾಂತರ ಚತುರ್ಭುಜದಲ್ಲಿ DP = BQ ಆಗುವಂತೆ ಕರ್ಣ BDಯ ಮೇಲೆ P ಮತ್ತು Q ಎರಡೂ ಬಿಂದುಗಳನ್ನು ತೆಗೆದುಕೊಂಡಿದೆ. ಸೊ ಇವೆರಡನ್ನು ಪ್ರೂವ್ ಮಾಡಬೇಕು. ನೆಕ್ಸ್ಟ್ 27ನೇದು, ತ್ರಿಭುಜಾಕಾರದ ಜಮೀನಿನೊಂದರ ಬಾಹುವಿನ ಅಳತೆ 9, 12, 15 ಮೀಟರ್ ಆದರೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ನಮಗೆ ಸೊ ಫಸ್ಟ್ ನಾವು ಬಾಹುಗಳನ್ನ ಅದನ್ನು ಕಂಡುಹಿಡ್ಕೊಳ್ಳಿ. 3 ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ 2 ಅನ್ನು ಮಾಡಿ. ಸೊ ನಮಗೆ S ಬರ್ತದೆ. ಸೊ ಅದನ್ನು ತೆಗೆದುಕೊಂಡು √S × S - A ಪ್ಲಸ್ S ಪ್ಲಸ್ A × S ಪ್ಲಸ್ B × S ಪ್ಲಸ್ A. ಸೊ ಆ ಫಾರ್ಮುಲಕ್ಕೆ ಹಾಕೊಂಡ್ರೆ ಲೆಕ್ಕವನ್ನು ಮಾಡ್ಬೋದು. ನೆಕ್ಸ್ಟ್ 28ನೇ ಪ್ರಶ್ನೆ, ಚಿತ್ರದಲ್ಲಿ ವೃತ್ತದ ಮೇಲಿನ ಬಿಂದುಗಳಾಗಿವೆ. AC ಮತ್ತು BDಗಳು ಜಾಗಳು O ಬಿಂದುವಿನಲ್ಲಿ ಪರಸ್ಪರ ಛೇದಿಸಿವೆ. ಕೋನ O 30 ಡಿಗ್ರಿ, ಕೋನ C 20 ಡಿಗ್ರಿ ಆದರೆ ಕೋನ A ಮತ್ತು ಕೋನ B ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಅದಕ್ಕೂ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳು. ನೆಕ್ಸ್ಟ್ 29ನೇ ಪ್ರಶ್ನೆ, ಚಿತ್ರದಲ್ಲಿ AB ಪ್ಯಾರಲಲ್ ಟು CD, ಕೋನ P = 50 ಡಿಗ್ರಿ ಆದರೆ ಕೋನ R 127 ಡಿಗ್ರಿ. ಹಾಗಾದರೆ X ಮತ್ತು Yಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಆಬ್ವಿಯಸ್ಲಿ Y ಏನಾಗಿರ್ತದೆ ಮಕ್ಕಳ? 127 ಡಿಗ್ರಿ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಅವು ಪರ್ಯಾಯ ಕೋನಗಳಾಗಿರ್ತವೆ. 2 ಛೇದಕಗಳ ನಡುವೆ 2 ಸಮಾಂತರ ರೇಖೆಯ ನಡುವೆ ಎಳೆದ ಛೇದಕ ರೇಖೆಯ ವಿರುದ್ಧ ದಿಕ್ಕಿನಲ್ಲಿ, ಸೊ ಅಪೋಸಿಟ್ ಇದರಲ್ಲಿರುವಂಥದ್ದು ಸಮನಾಗಿರ್ತವೆ. ಪರ್ಯಾಯ ಕೋನಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಕೋನ Y 127 ಡಿಗ್ರಿ ಆಗಿರ್ತದೆ, ಕೋನ X 50 ಡಿಗ್ರಿ ಆಗಿರ್ತದೆ. ಸೊ ಬಹಳ ಈಸಿಯಾಗಿ ಬರಿಬೋದು. ನೆಕ್ಸ್ಟ್ 30ನೇ ಪ್ರಶ್ನೆ, ಕೆಳಗಿನ ದತ್ತಾಂಶ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ಪ್ರತಿದಿನ ಓದುವ ದಿನಪತ್ರಿಕೆಗಳ ಮಾಹಿತಿಯನ್ನು ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಸ್ತಂಭಲೇಖವನ್ನು ರಚಿಸಿ. ಸೊ ನಮಗೆ ಸ್ತಂಭಲೇಖವನ್ನು ರಚಿಸಲಿಕ್ಕೆ ಕೇಳಿದರೆ ಈಸಿ ಇದೆ ಮಕ್ಕಳ ಅದು. ನೆಕ್ಸ್ಟು ಪ್ರಮೇಯವನ್ನು ಕೇಳಿದರೆ 3 ಅಂಕಕ್ಕೆ. 32ನೇ ಪ್ರಶ್ನೆ, ಗೋಧಿಯ ರಾಶಿಯು ಶಂಕುವಿನ ಆಕಾರದಲ್ಲಿದೆ. ಅದರ ವ್ಯಾಸ 10.5 ಮೀಟರ್ ಆದರೆ ಎತ್ತರ 3 ಮೀಟರ್ ಆಗಿದೆ. ಅದರ ಘನಫಲವನ್ನು ಕಂಡುಹಿಡಿಯಿರಿ. ಅದನ್ನು ಮಳೆಯಿಂದ ರಕ್ಷಿಸಲು ಕ್ಯಾನ್ವಾಸ್ ಬಟ್ಟೆಯಿಂದ ಮಾಡಿದ ಬಟ್ಟೆಯನ್ನು ಹೊದಿಸಬೇಕಾಗಿದೆ. ಇದಕ್ಕೆ ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅದಕ್ಕೆ ಆಪ್ಷನ್ ಕೊಟ್ಟು, ಶಂಕುವಿನ ಮೇಲೆ ಅರ್ಧಗೋಳಾಕಾರದಲ್ಲಿದ್ದು ಶಂಕುವಿನ ಒಳಭಾಗದಲ್ಲಿ ಮತ್ತು ಅರ್ಧಗೋಳಾಕಾರದ ಮೇಲ್ಭಾಗದಲ್ಲಿ ಐಸ್ ಕ್ರೀಮನ್ನು ತುಂಬಿಸಲಾಗಿದೆ. ಹಾಗಾಗಿ ಇಲ್ಲಿ ನಾವು ಶಂಕುವಿನ ವ್ಯಾಸ ಮತ್ತು ಶಂಕುವಿನ ಭಾಗದ ಎತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ಐಸ್ ಕ್ರೀಮ್ ಎಷ್ಟು ಹಿಡಿಯುತ್ತೆ ಕಂಡುಹಿಡಿಬೇಕು ನಾವು. ನೆಕ್ಸ್ಟ್ 32ನೇ ಪ್ರಶ್ನೆ, ನಮಗಿಲ್ಲಿ ಅಪವರ್ತಿಸಲಿಕ್ಕೆ ಕೇಳಿದರೆ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ K ಬೆಲೆಯನ್ನು ಕಂಡುಹಿಡಬೇಕು. ನೆಕ್ಸ್ಟ್ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿಕೊಂಡು x+2 × x+3 ಇದನ್ನು ನಾವು ಗುಣಿಸಬೇಕಾಗ್ತದೆ. ಸೊ ನೀವು ಅಲ್ಲಿಗೆ
ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮುಲಾವನ್ನು ತೆಗೆದುಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೂ ಸಹ ಆಪ್ಷನ್ ಕೊಟ್ಟಿದ್ದಾರೆ, ಕ್ವಶನ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ 4 ಮಾರ್ಕ್ಸಿಂದು ಕ್ವಶನ್ಸ್ ಇರ್ತವೆ ಮಕ್ಕಳ. 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವಿದ್ಯಾರ್ಥಿಗಳು ಪಡೆದ ಅಂಕಗಳ ಆಧಾರದಲ್ಲಿ ಅವರನ್ನು 2 ವಿಭಾಗಗಳನ್ನಾಗಿ ಹಂಚಿರುವುದನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. ಸೊ ಎ ವಿಭಾಗ ಮತ್ತು ಬಿ ವಿಭಾಗ. ಸೊ ಅಂಕಗಳು ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು, 2 ವಿಭಾಗದ ಅಭ್ಯರ್ಥಿಗಳ ಅಂಕಗಳನ್ನು ಒಂದೇ ನಕ್ಷೆಯಲ್ಲಿ ಹಾಕಿ ಆವೃತ್ತಿ ಬಹುಭುಜಾಕೃತಿಯಲ್ಲಿ ಪ್ರತಿನಿಧಿಸಿ ಆ 2 ಆವೃತ್ತಿ ಬಹುಭುಜಾಕೃತಿಗಳಿಂದ 2 ವಿಭಾಗಗಳ ಕಾರ್ಯನಿರ್ವಹಣೆಯನ್ನು ಹೋಲಿಸಿ ಹೇಳಬೇಕು. ನೆಕ್ಸ್ಟ್ √3.5 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ 36ನೇ ಕ್ವಶನ್ಸು, 2 ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಕ್ವಶನ್ಸ್ ನೋಡಿ, ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ, ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 37ನೇ ಪ್ರಶ್ನೆ, ಕೋನ ಎಯು ಕೋನಾರ್ಧಕ ರೇಖೆ ಎಲ್ ಆಗಿದೆ. ಇದು ಬಿ ಯು ಎಲ್ನ ಮೇಲೆ ಯಾವುದೇ ಒಂದು ಬಿಂದು ಆಗಿದೆ. ಬಿ ಪಿ ಮತ್ತು ಬಿ ಕ್ಯೂಗಳು ಬಿಯಿಂದ ಕೋನ ಎನ ಬಾಹುಗಳಿಗೆ ಎಳೆದ ಲಂಬಗಳಾಗಿವೆ. ಹಾಗಾದರೆ ಕೋನ ತ್ರಿಭುಜ ಎ ಪಿ ಬಿ ಸಮರೂಪ ತ್ರಿಭುಜ ಎ ಕ್ಯೂ ಬಿ, ಬಿ ಪಿ ಬಿ ಕ್ಯೂ ಅಂತ ಹೇಳಿ ಸಾಧಿಸಬೇಕು. ಅಥವಾ ಬಿ ಯು ಎನ ಬಾಹುಗಳಿಂದ ಸಮದೂರದಲ್ಲಿವೆ ಅಂತ ಹೇಳಿ ತೋರಿಸಿ ಅಂತೇಳಿ ಕೇಳಿದ್ದಾರೆ. ಆ್ಯಂಡ್ ಲಾಸ್ಟ್ ಕ್ವಶನ್ ಬಂದು ಮಧ್ಯಬಿಂದು ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಲಿಕ್ಕೆ 5 ಅಂಕಕ್ಕೆ ಕೇಳಿದ್ದಾರೆ. ಸೊ 80 ಮಾರ್ಕ್ಸಿಗಿರುತ್ತೆ. ಆ್ಯಸ್ ಇಟ್ ಈಸ್ ನಿಮ್ಮ 10th ಪ್ಯಾಟ್ರನ್ನೇ ಆಗಿರುತ್ತೆ ಮಕ್ಕಳ. ಸೊ ಹೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರ ಕ್ವಶನ್ ಪೇಪರ್ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.